ಮರಗಳ ಕಡಿತ ಆಗ್ತಿರುವುದು ಸಾವಿರಾರು ಮರಗಳನ್ನು ಕಡಿದಾಕ್ತಾರೆ. ತಮ್ಮ ಗಮನಕ್ಕಿಲ್ಲ ತಾವು ಹೇಳ್ತೀವಿ. ಶ್ರೀಗಂಧ ಮರಗಳು ಕಡಿದಾಕ್ತಾರೆ. ಮತ್ ಯಾರ ಗಮನಕ್ಕಿಲ್ಲ ಅಂದ್ರೆ ಅವ್ರು ಹೆಂಗ್ ಕಡಿದ್ರು? ಅನುಮತಿನೇ ತಗೋದಿಲ್ಲ. ಅರಣ್ಯ ಇಲಾಖೆಯವ್ರದ್ದು ಅನುಮತಿನೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂದ್ಮೇಲೆ ಈ ರೀತಿ ಕೆಲಸ ಹೆಂಗೆ? ಡೆವಲಪ್ಮೆಂಟ್ ಹೆಂಗೆ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು 600 ಎಕರೆಯನ್ನ ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನ 600 ಎಕರೆ ಜಮೀನನ್ನ ಗುರುತಿಸಿದ್ದಾರೆ. ಯಾಕಂತಂದ್ರೆ ಸೋಲಾರ್ ಪ್ಲಾಂಟ್ 2021ಕ್ಕೇನೋ ಇದು ಸ್ಕೀಮ್ ಬಂದಿತ್ತಂತೆ. ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಾಗ 24ನೇ ಇಸ್ವಿನಲ್ಲಿ ಇದನ್ನ ಗವರ್ಮೆಂಟ್ ಗ್ರಾಂಟ್ ಆಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಆದ್ರೆ ಕೊಟ್ಟಿರೋದನ್ನು ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ, ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿ ಆಗಿರುವಂತ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು. ಮತ್ತು ಅವ್ರನ್ನ ಕೂಲಂಕಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗ್ಲಿ ಅಥವಾ ಸಾಗವಾನಿ ಗಿಡಗಳು ಇಲ್ಲ ಅಂತ ಅವ್ರು ಹೇಳಿದ್ರು. ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಆ ರೀತಿ ಒಬ್ಬರ ಮೇಲೆ FIR ಕೂಡ ನಾವು ಮಾಡಿಸ್ತೀವಿ. ಮೇಡಮ್, FIR ಕಾಪಿಯಲ್ಲಿ 8 ಶ್ರೀಗಂಧದ ಮರಗಳು, ಸಣ್ಣ ಪುಟ್ಟ ಕುಂಚಲು ಸಸ್ಯಗಳು ಸೇರಿ 8 ಎಕರೆ ಹಾಳು ಮಾಡಿದಾರಂತೆ ಅರಣ್ಯ ಇಲಾಖೆ ಇದರಲ್ಲಿ ಬರ್ಬಿಟ್ಟಿದ್ದಾರೆ. ಮತ್ತೆ 34 ಕೆಜಿ ಹಸಿ ಶ್ರೀಗಂಧ ಜಪ್ತಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ನೋಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಏನ್ ಕ್ರಮ ಆಗಬೇಕು ಅದು ಖಂಡಿತ ಅಷ್ಟೆಲ್ಲ ಆದ್ರೂ ಫಾರೆಸ್ಟ್ ಇಲಾಖೆಯವ್ರು ಏನ್ ಮಾಡ್ತಾರೆ? ಯಾಕಂದ್ರೆ ಒಂದು ಗಿಡ ಕಡಿದ್ರೆ ಒಂದ್ ಕೇಸ್ ಹಾಕಂತವ್ರು ಇಲಾಖೆಯವ್ರು ಏನ್ ಮಾಡ್ತಾ ಇದ್ರು? ನೀವ್ ಇದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರಾದ್ರೂ ಖಾಸಗಿಯವ್ರಿಗೆ ಜಮೀನ್ ಕೊಟ್ಟಿದೀವ? ಒಂದ್ ನಿಮಿಷ ನಾನು ಹೇಳಕ್ಕೆ, ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ. ಪರ್ಮಿಷನ್ ತಗೊಂಡ್ ಮಾಡ್ಬೇಕನ್ನೋದು ಖಂಡಿತವಾಗ್ಲು ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಇದನ್ನ ಯಾರಾದ್ರೂ ಖಾಸಗಿಯವ್ರು ತಗೊಂಡ್ರ? ಖಾಸಗಿಯವ್ರು ಒಂದೇ ದಿನ ರಾತ್ರಿ ಇದನ್ನ ಏನಾದ್ರೂ ಕೆಲಸ ಮಾಡಕ್ ಹೋದ್ರ? ಸರ್ಕಾರದ ಜಾಗ, ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಫಾರೆಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡ್ಕೊಂಡಿದೆ. ಫಸ್ಟ್ ಇದನ್ನ ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ. ಇಲ್ಲಿ ಏನಾಗ್ತಾ ಇದೆ, ಏನ್ ತೋರಿಸ್ತಾ ಇದ್ದೀರಾ? ಏನೋ ಇದ್ರಲ್ಲಿ ಕುಮ್ಮಕ್ತಿದೆ, ಯಾರೋ ಖಾಸಗಿಯವ್ರು ಬಂದಿದ್ದಾರೆ, ಏನೋ ಮಾಡ್ತಾ ಇದಾರೆ. ನೋ, ಇದು ಸರ್ಕಾರಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡ್ಕೊಂಡಿರುವಂತ ಯೋಜನೆ. ಇದರಲ್ಲಿ ನಮ್ಮ ಪಾತ್ರ ಏನ್ ಬರುತ್ತೆ? ಎಸ್, ಅಫ್ಕೋರ್ಸ್ ನಾನು ಆ ಭಾಗದ ಶಾಸಕಿ, ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು. ನನ್ನ ಗಮನಕ್ಕೆ ಅವ್ರು ತಂದಿಲ್ಲ. ನನಗ್ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನ ಸ್ಟಾಪ್ ಮಾಡಿಸಿದೆ. ಡೆವಲಪ್ಮೆಂಟ್ ಗೆ ಕಾಡ ಬೇಕಿತ್ತು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬೇರೆ ಗೈಡೆನ್ಸ್ ಜಮೀನ ಇಲ್ಲ ಅಂತ. ಈಗ ಇನ್ನೊಂದು ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಅದಕ್ಕೆ ವಿರೋಧ ಕೂಡ ಆಗ್ತದೆ. ಯಾವ್ಯಾವ ದರ ಹೆಚ್ಚಳ ಆಗಿದ್ದಾವ ಹೇಳ? ಡಾಲರ್ಸ್ ದರ ಏನಾಗಿದೆ ಹೇಳ?